ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿ ತಿಪ್ಪೇಸ್ವಾಮಿ ಸುಮಾರು 60 ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ನಿವಾಸಿ ಅವರ ಸಾವಿಗೆ ಜಿಲ್ಲಾ ಆಸ್ಪತ್ರೆಯೇ ನೇರ ಕಾರಣ ಎಂದು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಆಸ್ಪತ್ರೆಗೆ ಕರೆತಂದರೂ ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ನೀಡಲಾಗಿಲ್ಲ. ರೋಗಿ ಸಾವನ್ನಪ್ಪಿದ ಬಳಿಕವೇ ಡ್ರಿಪ್ ಹಾಕಲಾಗಿದೆ ಎಂಬ ಆರೋಪಗಳು ಅತ್ಯಂತ ಗಂಭೀರವಾಗಿವೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಿಎಸ್ ಮತ್ತು ಆರೋಗ್ಯ ಸಚಿವರು, ಜಿಲ್ಲಾ ಸಚಿವರು, ಅಧಿಕಾರಿಗಳು ಕೇವಲ ನಾಮಕಸ್ತುವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಬಡವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಅನ್ಯಾಯ ನಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಹಣ ಕೊಟ್ಟರೆ ಮಾತ್ರ ಚಿಕಿತ್ಸೆ ಸಿಗುವಂತಹ ಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ಆರೋಗ್ಯ ಇಲಾಖೆ ನೇರ ಹೊಣೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಪ್ರಕರಣದ ಕುರಿತು ತಕ್ಷಣ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥ ವೈದ್ಯರು ಹಾಗೂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಬಡವರ ಜೀವಕ್ಕೆ ಬೆಲೆ ಇಲ್ಲದಂತಾಗಿರುವ ಈ ವ್ಯವಸ್ಥೆಯನ್ನು ಸರ್ಕಾರ ತಕ್ಷಣ ಸರಿಪಡಿಸಬೇಕು. ಬಡವರ ರಕ್ತದಿಂದ ಕತ್ತಲೆಗೊಂಡಿರುವಂತಾಗಿರುವ ಜಿಲ್ಲಾ ಆಸ್ಪತ್ರೆಯ ಸ್ಥಿತಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ವೇಳೆ ತಿಪ್ಪೇಸ್ವಾಮಿಯ ಪುತ್ರ ಸಂತೋಷ್, ನನ್ನ ತಂದೆಯನ್ನು ನಮ್ಮಿಂದ ಕಿತ್ತುಕೊಂಡರು, ನನ್ನ ತಂದೆಯನ್ನು ಬದುಕಿಸಿಕೊಡಲು ಸಾಧ್ಯವೇ ಎಂದು ಕಣ್ಣೀರಿಟ್ಟರು. ಚಳಿ ಜ್ವರ ಅಂತ ಹೇಳ್ತೀನಿ. ನಿನ್ನೆ ಸಂಜೆ ನಮ್ಮ ಮಾಮ ಹೋಗಿ ಅಲ್ಲೇ 4 ಗಂಟೆಗೆ ಹಾಸ್ಪಿಟಲ್ ತೋರಿಸಿ ಚಳಿ ಜ್ವರ ಅಂತೇಳಿ ಕರ್ಕೊಂಡ್ಬಂದು ಮನೆಗೆ ಬಿಡ್ತು. ಚಳಿ ಜ್ವರ ಚೆನ್ನಾಗಾಯ್ತು ಅಂತ ಸುಮ್ಮನೆ ಆಯ್ತು. ಆಮೇಲೆ ಚೆನ್ನಾಗಾಯಿತು, ಹಂಗೆ ಮೇಲಾಯಿತು, ವಾಂತಿ ಆಯಿತು. ಮತ್ತೆ ರಾತ್ರಿ ವಾಂತಿ ಆಯಿತು. ನಾವು ಆಗಲ್ಲಪ್ಪ, ನನ್ನ ಕೈ ತಡ್ಕೊಳಕ್ಕಾಗಲ್ಲಪ್ಪ, ಕರ್ಕೊಂಡು ಹೋಗ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂತ. ಬೆಳಗ್ಗೆ ಹಂಗೆ ನಾಳೆ ನಮ್ಮ 4 ಗಂಟೆಗೆ ತೋರಿಸಿದ್ವಿ. ಇಲ್ಲಪ್ಪ ಇಲ್ಲಿ ಆಗಲ್ಲ, ದುರ್ಗ್ ಹೋಗ್ರಿ ಅಂತೇಳಿ ಆಂಬುಲೆನ್ಸ್ ಮಾಡ್ಕೊಂಡು ದುರ್ಗ್ ಬಂದ್ವಿ. ದುರ್ಗ್ ಬಂದು 1 ಗಂಟೆ ಆಯಿತು. 1 ಗಂಟೆ ಆದ್ರೂ ಬಂದು ಅಡ್ಮಿಟ್ ಮಾಡ್ಕೊಳ್ರಿ ಅಂತೇಳಿ ಬಿಲ್ ಕೊಟ್ಟಾರೆ ಶಿವ ಅವರು. ತಿರುಗಿ ಬಂದು ನಿಮ್ದು ಏನಾಯ್ತು ಏನು ಅಂತ ಒಂದು ಟ್ರೀಟ್ಮೆಂಟು ಕೊಟ್ಟಿಲ್ಲ. ಏನಪ್ಪ ನಿಮ್ಮದು ಏನಾಗಿದೆ ಏನಂತ ಬಂದಾಗಲಿ 1 ಗಂಟೆ ಬಂದಾಗ್ಲಿಂದ 3 ಗಂಟೆ ಸಾಯೋವರೆಗೂ ನೋವು ಬೆನ್ನೋವು ಅಂದ್ಕೊಂತಾನೆ ಜೀವ ಬಿಡಿ ಸರ್. ನಮ್ಮ ಅಪ್ಪಾಜಿ ಯಾವಾಗ ಅಡ್ಮಿಟ್ ಮಾಡಿದ್ದಳು? ಇವತ್ತು ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗಿತ್ತು ಬಂದಾಗ. ನಾವು ಡಾಕ್ಟರ್ ಯಾರು ನೋಡಿದ್ದು? ಡಾಕ್ಟ್ರುಗಳು ಅಲ್ಲಿ ಕೆಳಗಡೆ ಇದು ಮಾಡಿದ್ವಿ. ಬಂದು ಬರ್ಕೊಟ್ರು ಅಷ್ಟೇ. ಅವರು ಅಡ್ಮಿಟ್ ಮಾಡ್ಕೆ ಹೋಗ್ರಿ, ನೀವು ಹೋಗಿ ಅಡ್ಮಿಟ್ ಆಗಿ ಹೋಗ್ರಿ, ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ 12 ಗಂಟೆಗೆ ಅಡ್ಮಿಟ್ ಮಾಡ್ಕೆ ಅಂತ ಹೇಳಿದ್ರು. 3 ಗಂಟೆ ಆದ್ರೂ ಒಬ್ಬರು ಸಿಸ್ಟರ್ ಆಗಲಿ ಡಾಕ್ಟರ್ ಆಗಲಿ ಒಬ್ಬರು ಬಂದರೂ ನೋಡಲಿಲ್ಲ ಅಪ್ಪನ. ಅವಾಗ್ಲಿಂದ ಬರೀ ನರಳಿ ನೋವು ಅಂತೇಳಿ ಮಕ್ಕಳೇ ಎಲ್ಲ ಸಮಾಧಾನ ನಿದ್ದೆನೇ ಮಾಡಲಿಲ್ಲ ಅಪ್ಪ. ಕೊಡ್ಲಿಲ್ಲ ಬಂದವ್ರು. ಕೊಟ್ಟಿದ್ರೆ ನಮ್ಮ ಅಪ್ಪಾಜಿ ಉಳಿಯೋದು ಏನೇನಾಗಿದ್ದಿಲ್ಲ. ಬಂದು ಇವ್ರು ಕೇರ್ಲೆಸ್ ಮಾಡಿರೋದು, ಡಾಕ್ಟರ್ಗಳೇ ಎಲ್ಲ ಇದು ಮಾಡಿರೋದು. ನಮ್ಮ ಅಪ್ಪನ ಸಾಯಿಸಕ್ಕೆ ಇವರೇ ಕಾರಣ. ಇದು ಎಮರ್ಜೆನ್ಸಿ ಸೇರಿದ್ರ? ನೋಡ್ಲಿಲ್ಲ ಸರ್, ಯಾರು ಬಂದು ನೋಡ್ಲಿಲ್ಲ ನಮ್ಮ ಅಪ್ಪಾಜಿ. ನಾ ಸುಮ್ಮನೆ ಕರೀ ಡಾಕ್ಟರ್ ಬಂದ್ರೇನಾ ಅಲ್ಲಿಗೆ ಇಲ್ಲಿಗೆ ಹೋಗೋ ನಾನು ಕಳಿಸಿದ್ರೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಎಕ್ಸ್ರೇ ಮಾಡಿಸ್ಬೇಕು, ಅಲ್ಲಿ ಮಾಡಿಸ್ಬೇಕು. ಒಂದು 100 ಹತ್ರ ತಿರ್ಸಿರು ನನ್ನ. ಇಲ್ಲ ಹೋಗಪ್ಪ, ಇಲ್ಲಿಗೆ ಹೋಗಪ್ಪ ಅಂತ ಬರೀ ಅದನ್ನೇ ಹೇಳಿಬಿಟ್ರು. ಆಮೇಲೆ ನಾನು ಬಂದು ಇಲ್ಲ ಸರ್ ಇಲ್ಲ ಮೇಡಮ್ ಅವರೇ ಡಿಸಿಸ್ಟ್ ಇದ್ರು. ಇಲ್ಲ ಮೇಡಮ್ ಅವ್ರೆ ಭಾರಿ ನೋವಾಯ್ತು ನಮ್ಮ ಅಪ್ಪಾಜಿಗೆ, ನೋಡಿ ಬರ್ರಿ ಭಾಳ ನೋಡ್ತಾರೆ ಅಂತಂದೆ. ಅದಕ್ಕೆ ಹೊರಗಡೆ ಬರ್ಕೊಟ್ರು. ಹೊರಗಡೆ ತಂಬಪ್ಪ ಇಂಜೆಕ್ಷನ್ ಮಾಡ್ತೀನಿ ನೋವಿಗೆ ಅಂತಂದ್ರು. ಹೋಗಿ ತಗೊಂಬಂದ್ರು ಅಷ್ಟೊತ್ತಿಗೆ ಯಾರು ಹೋಗೇ ಬಿಡತ್ತೆ. ನಾನು ಅಲ್ಲಿವರೆಗೂ ನೋಡಿಲ್ಲ. ನಮ್ಮಮ್ಮ ಅಂದಿತ್ತು. ನಾವು ಊಟ ಮಾಡಿದ್ದು ಬೆಳಗ್ಗಿಂದ ಊಟ ಮಾಡೋ ಅಂತ ನಾನು ಅಮ್ಮ ಕಳಿಸಿ ನಮ್ಮ ಮಳೆಯಿಂದ ನಮ್ಮ ಅಮ್ಮನ ಕಳಿಸಿದೆ. ನಾನು ಹೋಗಿ ಅವ್ರನ್ನ ಕರ್ಕೊಂಬಂದು ಡ್ರಿಪ್ ಹಾಕಿರೋ ಅವ್ರು ಬಂದು ಹಾಕಿರೋ ಅವ್ರು ನೋಡಲೇ ಇಲ್ಲ. ಏನಾಗತ್ತೆ ಏನಿಲ್ಲ ಅಂತ ನೋಡಿದ್ರೆ ಅಷ್ಟಿಗೆ ಹೋಗೈತೆ. ನಾನು ಆಮೇಲೆ ಅವ್ರು ಹಾಕೋದ್ಮೇಲೆ ನೋಡಿ ನಾವು ಅಪ್ಪಾಜಿ ನಾನು ಮುಟ್ಟು ನೋಡ್ತೀನಿ, ಏನು ಮಾತಾಡ್ತಿಲ್ಲ ಏನಿಲ್ಲ, ಅಲ್ಲಿ ಹೋಗೇ ಬಿಡುತ್ತಾಗಲೇ. ಆಮೇಲೆ ಹೋಗಿ ಕರ್ತಿದ್ದು ನಾನು ಡಾಕ್ಟ್ರು. ಅವ್ರಲ್ಲಿ ಬಂದು ಆಮೇಲೆ ಅಪ್ಪಾಜಿ ಹೆಸರೇನು? ತಿಪ್ಪೇಸ್ವಾಮಿ ಅಂತ, ಸಮರಸಿಂಹಾರೆಡ್ಡಿ. ನೀವೇನಾಗಬೇಕು? ಅವ್ರ ಮಗ. ತಮ್ಮ ಹೆಸರು? ಸಂತೋಷ್ ಅಂತ. ಯಾವ ಊರು? ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕು. ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅಲ್ಲಿ ಯಾರು ನೋಡ್ತಾರೆ ನಮ್ಮನ್ನ? ಇಲ್ಲಾದ್ರೂ ನಮ್ಮ ದೇವ್ರ ಕಣ್ಣಿಕೊಂಡು ದೇವ್ರ ಅದರ ಅಂತ ನಾವು ಬಂದಿದ್ದೀವಿ. ಈ ದೇವ್ರೇ ಈ ತರ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಬಡವರು ಎಲ್ಲ ಜಗತ್ತಿಗೆಲ್ಲ ದುಡ್ಡಿರೋ ಸೌಕರ್ಯ ಅದಾರೇನ್ರಿ ಸರ್? ಬಡವ್ರು ಯಾರಿಲ್ವಾ? ಇವತ್ತಿ ನೋಡ್ರಿ ಸರ್, ಆದಂತ ಮನುಷ್ಯ ಎಷ್ಟು ಕೋಟಿ ಕೊಟ್ಟರು ಸಿಕ್ಕಿಟ್ಟೇನ್ರಿ ಸರ್? 2 ಅಂಗಡಿ ಇರೋದವ್ರು 2 ಅಂಗಡಿಯಾಗೂ ಸಮರಸಿಂಹಾರೆಡ್ಡಿ ಅಂತ ಹೆಸರು ಇಟ್ಕೊಂಡಾರೆ. ಮೊಮ್ಮಕ್ಕಳು ಕೋಟ್ರುಗಳು ಹಾಕೊಂಡಾರೆ ಬ್ಯಾನರ್ಗಳಿಗೆಲ್ಲ. ನಮ್ಮ ಮೊಮ್ಮಕ್ಕಳಂದ್ರೆ ಜೀವನ ಬಿಡ್ತಿದ್ರು. ನಮ್ಮ ಹೆಸರು ಕೊಲ್ಲಮ್ಮ ಅಂತ. ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿಟೌನ್ ನ್ಯೂಸ್ ಹೇಳುವುದೇನೆಂದರೆ, ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಜವಾಬ್ದಾರಿ ವಹಿಸಬೇಕು.